ಕನ್ನಡ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಪಿಸೋಡ್ 3 ನಮಗೆ ಜಿಯೋ ಹಾಟ್‌ಸ್ಟಾರ್ ಆ್ಯಪಲ್ಲಿ ಅಪ್ಲೋಡ್ ಆಗೋಗ್ಬಿಟ್ಟಿದೆ. ಇದರಲ್ಲಿ ಜಡ್ಜಸ್ ಆ್ಯಸ್ ಯೂಶುವಲ್ಲು ಶ್ರುತಿ, ಚಂದನ್ ಓಕೆ. ಇನ್ನು ಮಿಕ್ಕಿರೋ ಇಬ್ರೂ ಸ್ವಲ್ಪ ಆ್ಯಟಿಟ್ಯೂಡಲ್ಲಿ ಇದ್ದಾರೆ. ಅದು ಸಮ್ ಟೈಮ್ ವರ್ಕ್ ಆಗುತ್ತೆ, ಸಮ್ ಟೈಮ್ ವರ್ಕ್ ಆಗಲ್ಲ. ಇನ್ನು ಬಂದಿರೋ ಕಂಟೆಸ್ಟೆಂಟು ಸಹ ಎಲ್ಲರೂ ಅವ್ರವ್ರು ಓನ್ ಫೇಮ್ಗೆ ಬರೋದು, ಇಲ್ಲಿ ಒಳ್ಳೆ ಕಾಸು ಮಾಡ್ಕೋಬೋದು, ಒಳ್ಳೆ ಫೇಮ್ ಸಿಗುತ್ತೆ, ಅದೇ ಮೈಂಡ್ ಸೆಟ್ ಇರುತ್ತೆ. ಇನ್ನು ರಿಮೈನಿಂಗ್ ಎಲ್ಲ ಕವರ್ ಸ್ಟೋರೀಸ್ ಆಗೋಗುತ್ತೆ. ಬಿಗ್ ಬಾಸ್ಗೆ ಮೈನ್ ಬರೋದು ಇವೆರಡೇ ರೀಸನ್ಗೆ, ಫೇಮು ಮತ್ತು ಕಾಸು. ಎರಡು ಮಿಕ್ಕಿರೋ ಅವ್ರು ಹೇಳೋ ಸ್ಟೋರಿ ಎಲ್ಲ ಅವ್ರನ್ನ ಕವರ್ ಮಾಡೋಕ್ಕೆ, ಒಂದು ಸೊಸೈಟಿನಲ್ಲಿ ಇರೋ ಜನ ಜೊತೆ ಒಂದು ಎಮೋಷನಲ್ ಬಾಂಡಿಂಗ್ ಬೆಳೆಸ್ಕೊಳಕ್ಕೆ ಅದು ಅವ್ರವ್ರು ಕನ್ವಿನಿಯೆಂಟ್ ಆಗಿ ಸ್ಟೋರೀಸ್ ಹೇಳ್ತಾ ಇರ್ತಾರೆ. ಇನ್ನು ನೆಕ್ಸ್ಟು ನಮ್ಗೆ ಈ ಎಪಿಸೋಡಲ್ಲಿ ನನಗೆ ಗಂಗಾ ಅವರು ಇವ್ರ ವೀಡಿಯೋಸ್ ತುಂಬ ನೋಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಅವ್ರಿಗೆ ಗೊತ್ತಿರೋ ಸ್ಕಿಲ್ಸ್ ಯೂಸ್ ಮಾಡಿಕೊಂಡು ಸ್ವಲ್ಪ ಜನ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಸಮ್ ಟೈಮ್ಸ್ ನಾನು ಕೂಡ ತುಂಬ ನಕ್ಕಿದ್ದೀನಿ ಅವ್ರ ವೀಡಿಯೋಸ್ ನೋಡಿಬಿಟ್ಟು. ಅಷ್ಟೊಂದು ಎಂಟರ್ಟೈನ್ಮೆಂಟ್ ನನಗೂ ಕೊಟ್ಟಿದ್ದಾರೆ. ಅವ್ರದ್ದು ಸ್ವಲ್ಪ ಯಾಕೋ ನನಗೂ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಕಳಿಸಿದ್ರೆ ಚೆನ್ನಾಗಿರ್ತಿತ್ತು. ಅವ್ರ ಜಡ್ಜಸ್ಗೇನೋ ಮೈಂಡ್ ಸೆಟ್ ಇಷ್ಟ ಆಗಿಲ್ಲ ಅನ್ಕೊತೀನಿ. ಇವನಂದರೆ ರಿಜೆಕ್ಟ್ ಮಾಡಿದ್ದಾರೆ. ಕಳಿಸಿದ್ರೆ ಒಂಥರ ಒಳ್ಳೆ ಎಂಟರ್ಟೈನ್ಮೆಂಟು ಬಿಗ್ ಬಾಸಲ್ಲಿ ನಮ್ಗೆ ಬರೋ ಮುಂದಿನ ಒರಿಜಿನಲ್ ಬಿಗ್ ಬಾಸ್ ಎಪಿಸೋಡ್ಸಲ್ಲಿ ಸಿಗ್ತಾ ಇತ್ತು ಅಂತ ನನ್ನ ಒಪಿನಿಯನ್ನು. ಇನ್ನು ಇನ್ನೊಬ್ಬ ಹುಡುಗ ಬಂದಿದ್ದ, ಆ ಹುಡುಗ ನೋಡ್ತಾ ಇದ್ರೆ ಸೇಮು ವಿನಯ್ ಗೌಡ ಅವರು ಮೇ ಬಿ ಟೀನೇಜಲ್ಲಿ ಇದ್ದೀರಾ, ಅದೇ ಥರ ಆ್ಯಟಿಟ್ಯೂಡ್ ಇರ್ತಾ ಇತ್ತೇನೋ, ಆ ಥರನೇ ಸೇಮ್ ಟು ಸೇಮ್ ಇತ್ತು. ಒಳ್ಳೆ ಆ್ಯಟಿಟ್ಯೂಡ್ ವರ್ಸಸ್ ಆ್ಯಟಿಟ್ಯೂಡ್ ಅನ್ನೋ ಹಾಗೆ ಇರ್ತೈತೆ ಆ ಹುಡುಗ. ಚೆನ್ನಾಗಿ ಆ ಹುಡುಗ ಆ್ಯಕ್ಚುಲಿ ತುಂಬ ಡೇರ್ ಆ ಸ್ಟೇಜಿಗೆ ಬಂದ್ಬಿಟ್ಟು ಆ ಥರ ಸ್ಟೇಟ್ಮೆಂಟ್ ಕೊಡೋದು, ನಾನು ಹಿಂಗೆ ಇರ್ತೀನಿ, ಹಿಂಗೆ ಮಾಡ್ತೀನಿ, ಅದೇ ಥರ ಇರಿ ಬ್ರೋ. ಯಾಕಂದರೆ ನಿಮಗೆ ಈ ಸ್ಟೇಜಲ್ಲಿ ಇನ್ನೊಂದು ಸ್ಟೇಜ್ ಸಿಗುತ್ತೆ. ನಿಮಗೆ ಕಾಲನೇ ನೀವು ಹೇಗೆ ಚೇಂಜ್ ಆಗಬೇಕು ಅನ್ನೋದು ಸಿಚುವೇಶನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ ಫ್ಯೂಚರಲ್ಲಿ. ಪ್ರೆಸೆಂಟ್ ಅದೇ ಆ್ಯಟಿಟ್ಯೂಡ್ ಮೇಂಟೈನ್ ಮಾಡಿ, ಚೇಂಜ್ ಮಾಡೋಕ್ಕಂತೂ ಹೋಗಬೇಡಿ. ನಾ ಬೇರೆ ಕಂಟೆಸ್ಟೆಂಟ್ಸು ಬಂದರು ಸೇಮ್ ಆ್ಯಸ್ ಯೂಶುವಲ್ ಕವರ್ ಅಪ್ ಸ್ಟೋರೀಸ್ ಹೇಳಿದ್ರು, ಇವ್ರಿಗೆ ಇಷ್ಟ ಆದವ್ರು ಮೂವ್ ಮಾಡಿದ್ರೆ, ಇಷ್ಟ ಆಗದಿರೋ ರಿಜೆಕ್ಟ್ ಮಾಡ್ತಾ ಹೋದ್ರು. ಲೈಟಾಗಿ ಬೋರಿಂಗ್ ಅನ್ನೋದಿದೆ ಅಪ್ಪ ಈ ಥರ್ಡ್ ಎಪಿಸೋಡ್. ನನಗೆ ಟು ಬಿ ಪರ್ಸ್ನಲಿ ಸ್ವಲ್ಪ ಬೋರಿಂಗ್ ಅನ್ನಿಸ್ತು. ಅಲ್ಲಲ್ಲಿ ಸ್ವಲ್ಪ ಎಲಿಮೆಂಟ್ಸ್ ಇತ್ತು, ಅದು ಟಿ ಆರ್ ಪಿಗೋಸ್ಕರ ಯೂಸ್ ಮಾಡಿದ್ವ. ರಿಮೈನಿಂಗ್ ಎಲ್ಲ ಲೈಟಾಗಿ ಬೋರಿಂಗ್ ಅನ್ನಿಸ್ತಾ ಇದೆ. ಇನ್ನು ನಿಮ್ಮನ್ನ ಇಲ್ಲವರೆಗೂ ಈ ವಿಡಿಯೋ ನೋಡೋಂಗೆ ಮಾಡಿದ್ದೀನಿ ಅನ್ನೋದಕ್ಕೆ ನನಗೆ ತುಂಬ ಹ್ಯಾಪಿ ಆಗ್ತಾ ಇದೆ. ಯಾಕಂದರೆ ನಿಮ್ಮನ್ನ ಇಲ್ಲವರೆಗೂ ತಂದಿದ್ದೀನಿ, ಸ್ವಲ್ಪ ಎಂಗೇಜಿಂಗ್ ಆಗಿ ಮಾಡಿದ್ದೀನಿ. ಅರ್ಥ ಆಗ್ತಿದೆ, ಅಲ್ಲಲ್ಲಿ ಸ್ವಲ್ಪ ಬೋರಿಂಗ್ ಇದೆ ಅಂತ. ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಎಂಗೇಜಿಂಗು, ಗ್ರಿಪ್ಪಿಂಗ್ ಆಗಿ ಸ್ಪೀಚ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಮತ್ತು ರಿವ್ಯೂ ಕೊಡೋಕ್ಕೂ ಟ್ರೈ ಮಾಡ್ತೀನಿ. ನಾನು ಇವತ್ತು ನೈಟು ಒಂದು ಎಪಿಸೋಡ್ ಬಿಡ್ತಾರೆ, ಅದನ್ನೂ ಕ್ಲೀನಾಗಿ ನೋಡ್ಕೊಬಂದು ನಾನು ಪರ್ಸ್ನಲ್ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಈ ಶೋ ಬಗ್ಗೆ ರಿವ್ಯೂ ಮಾಡೋ ಕಂಪ್ಲೀಟ್ ರೈಟ್ಸ್ ಅನ್ನೋದು ನನಗಿದೆ. ಈ ಶೋನ ನಾನು ಫ್ರೀಯಾಗಂತೂ ನೋಡ್ತಾ ಇಲ್ಲ. ಜಿಯೋ ಹಾಟ್‌ಸ್ಟಾರ್ ಆ್ಯಪ್ಗೆ ₹149 ರೀಚಾರ್ಜ್ ಮಾಡಿ ಈ ಶೋನ ನೋಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ನ ನಾನು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಆ್ಯಸ್ ಎ ಕಸ್ಟಮರ್ ಈ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋ ಕಂಪ್ಲೀಟ್ ರೈಟ್ಸ್ ನನಗಿದೆ. ನೀವು ಸಹ ಈ ರಿವ್ಯೂಸನ್ನು ಕೊಡ್ಬೋದು. ಒಂದು ಲಿಮಿಟ್ಸಲ್ಲಿ ಕೊಡಿ, ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ. ಯಾರ ಬಗ್ಗೆನೂ ತುಂಬ ಪರ್ಸ್ನಲ್ಲಾಗಿ ಹೋಗೋಕ್ಕೆ ಹೋಗ್ಬೇಡಿ. ಅವ್ರು ಏನು ಪಾಯಿಂಟ್ ಮಾತಾಡಿರ್ತಾರೋ ಅದ್ರ ಬಗ್ಗೆ ನಿಮ್ಗೆ ಇಷ್ಟ ಆದರೆ ಇಷ್ಟ ಅಂತೇಳಿ, ಇಲ್ಲಿ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಸಹ ರಿವ್ಯೂ ಅನ್ನೋದು ಕೊಡ್ಬೋದು. ಈ ವಿಡಿಯೋಗೂ ನಾನೇನಾದರೂ ರಾಂಗ್ ಮಾತಾಡಿದ್ರು, ನಾನು ಹೇಳಿರೋ ಪಾಯಿಂಟ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋ ರೈಟ್ಸ್ ನಿಮ್ಗೆಲ್ಲರಿಗೂ ಇದೆ. ಇಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ಎಪಿಸೋಡ್ ಜೊತೆ, ಮತ್ತೆ ಇನ್ನೊಂದು ರಿವ್ಯೂ ವಿಡಿಯೋ ಜೊತೆ ಬಂದೇ ಬರ್ತೀನಿ.